ಹಾಲೆಲೂಯ. ಹಾಗೆ ದೇವ್ರ ಮಕ್ಕಳೇ, ಶಾರೀರಿಕ ತಂದೆ ವಿಷಯದಲ್ಲಿ ಕೂಡ ಬೈಬಲ್ ವಾಕ್ಯ ಎಫೆಸ ಪತ್ರಿಕೆಯಲ್ಲಿ ಹೇಳ್ತದೆ, ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ಹೀಗೆ ಮಾಡಿದರೆ ಭೂಮಿ ಮೇಲೆ ನೀವು ಬಹುಕಾಲ ಬದುಕುವಿರಿ. ಹಾಲೆಲೂಯ. ಭಾಳ ತಂದೆಯ ಪಾತ್ರ ಭಾಳ ಪ್ರಾಮುಖ್ಯವಾದದ್ದು. ನಿಮ್ಮ ತಂದೆಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಈ ಮೂರು ಕೂಡ ಭಾಳ ಪ್ರಾಮುಖ್ಯವಾದ ಪಾತ್ರ. ಒಂದು ಪರಲೋಕದಲ್ಲಿರುವ ನಮ್ಮ ಆತ್ಮದ ತಂದೆ, ಮತ್ತು ಆತ್ಮೀಯ ತಂದೆ, ಮತ್ತು ಶಾರೀರಿಕ ತಂದೆ. ಇದನ್ನು ನಾವು ಪ್ರೀತಿಸಬೇಕು. ಹಲ್ಲೆಲೂಯಾ. ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಋಣವನ್ನು ನಾವೇನು ಕೊಟ್ಟರೂ ತೀರಿಸೋಕ್ಕಾಗಲ್ಲ. ಅದಕ್ಕೆ ಅವರನ್ನು ನಾವು ಸನ್ಮಾನಿಸಬೇಕು ಪ್ರೇರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅಪ್ಪನ ಪಾತ್ರ ಭಾಳ ದೊಡ್ಡದಿರ್ತದೆ. ಮಕ್ಕಳು ಮದುವೆ ಮಾಡೋದು ಒಂದು ಜವಾಬ್ದಾರಿ, ಅವ್ರ ಎಜುಕೇಷನ್ ಒಂದು ಜವಾಬ್ದಾರಿ. ಮಕ್ಕಳು ಹುಟ್ಟಿದ ಅಂದ ತಕ್ಷಣ ಅಪ್ಪ ಅಂತ ಪದ ಬಂದ್ಬಿಡ್ತತೆ. ಮಗು ಹುಟ್ಟಿದ ಅಂದ ತಕ್ಷಣ ಅಪ್ಪ ಅನ್ನೋ ಪದ ಬಂದ್ಬಿಡ್ತತೆ. ಹುಟ್ಟಿದ ತಕ್ಷಣ ಸ್ಟಾರ್ಟ್ ಆಕತ್ತೆ ಆ ಜವಾಬ್ದಾರಿ. ಅವ್ರಿಗೆ ಓದಿಸೋದು, ಅವ್ರಿಗೆ ದೊಡ್ಡವ್ರು ಮಾಡೋದು, ಹಬ್ಬ ಬಂದರೆ ಬಟ್ಟೆ ಕೊಡಿಸೋದು, ಮತ್ತು ಅವರಿಗೆ ಮದುವೆ ಮಾಡೋದು, ಅವ್ರಿಗೆ ಕೆಲಸ ಕೊಡಿಸೋದು, ಅವ್ರನ್ನ ಒಂದು ಒಳ್ಳೆಯ ಸ್ಥಾನದಲ್ಲಿ ಸೇರಿಸೋದು. ಅನೇಕ ಜವಾಬ್ದಾರಿಗಳು ತಂದೆ ತಾಯಿಗಳಿಗೆ ಹೆಚ್ಚಾಗ್ತವೆ ಪ್ರಿಯರೇ. ಹಾಗಾಗಿ ತಂದೆ ತಾಯಿಗಳನ್ನು ನಾವು ಪ್ರೀತಿಯಿಂದ ನೋಡ್ಕೊಳ್ಬೇಕು. ಅವ್ರ ಋಣ ನಾವು ತೀರ್ಸೋಕ್ಕಾಗೋದಿಲ್ಲ. ಹಲ್ಲೆಲೂಯ. ಅವ್ರ ಋಣವನ್ನು ನಾವು ಏನು ಮಾಡಿದ್ರು ಕೂಡ ಅವ್ರ ಋಣ ನಾವು ತೀರ್ಸೋಕ್ಕಾಗಲ್ಲ. ಅದರಿಂದ ನನಗೆ ಗೊತ್ತು, ಕೆಲವು ತಂದೆ ತಾಯಿಗಳು ಸರಿಯಾಗಿರೋದಿಲ್ಲ. ಬಟ್ ಆದರೂ ಕೂಡ ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದಂಥ ತಪ್ಪಿಗೆ ನಾವು ಚೆನ್ನಾಗಿ ನೋಡ್ಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ಬಂದು ಹೇಳ್ತಿದ್ದ, ಫಾಸ್ಟ್ರೇ ನಮ್ಮ ತಂದೆ ಭಯಂಕರ ಕುಡುಕ ಫಾಸ್ಟ್ರೇ, ಕುಡಿದು ಎಲ್ಲಿ ಬೇಕಲ್ಲೇ ಬೀಳ್ತಾನೆ, ಈ ನನ್ನ ಮಗ ಯಾವಾಗ ಸಾಯ್ತಾನೋ ಅಂತ ಕಾಯ್ತೀನಿ ಅಂತಂತ. ನಾನಂದೆ, ಇಲ್ಲ ತಮ್ಮ, ಹಂಗೆ ಅನ್ಬಾರ್ದು. ನಿಮ್ಮ ಅಪ್ಪಗೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು, ನಿಮ್ಮ ಅಪ್ಪನನ್ನು ಸನ್ಮಾನಿಸಬೇಕು. ಎಷ್ಟೋ ತಂದೆಗಳು ಮಕ್ಕಳು ಚೆನ್ನಾಗಿರಲ್ಲ ಅಂತೇಳಿ ಅವರು ಹೊಟ್ಟೆ ಕಟ್ಟಿ, ಅವ್ರ ಬಟ್ಟೆ ಕಟ್ಟಿ, ಗೊತ್ತಾ, ಅಪ್ಪನ ಬನೀನಾಗ ಎಷ್ಟೋ ಓಲಾಗಿರೋ ಬನೀನು ಇರ್ತವೆ, ಬನೀನಿಗೆ ಎಷ್ಟೋ ಓಲಾಗಿರ್ತವೆ. ಮಕ್ಳಿಗೆ ಮಾತ್ರ ಹಬ್ಬಕ್ಕೆ ಹೊಸ ಬಟ್ಟೆ ತಂದು ಕೊಡ್ತಾರೆ. ಅಪ್ಪ ಅರ್ಧೋಗಿರೋ ಚಪ್ಪಲಿ ಹಾಕಿ ಅಂತ ತಿರುಗ್ತಾ ಇರ್ತಾನೆ, ಮಕ್ಳಿಗೆ ಮಾತ್ರ ಹೊಸ ಶೂ ಕೊಡಿಸ್ತಾನೆ ಎಷ್ಟೋ ಸಾರಿ. ಆದರೆ ಅಪ್ಪನನ್ನು ನಾವು ಭಾಳ ಸರಿ ಅರ್ಥ ಮಾಡ್ಕೊಳೋದಿಲ್ಲ. ಆದರೆ ನಾವು ನೋಡ್ರಿ, ಅದಕ್ಕೆ ಕೆಲವು ತಂದೆ ತಾಯಿಗಳು ನಮಗೆ ಎಷ್ಟು ಕಷ್ಟ ಇದ್ದರೂ ಮಕ್ಳಿಗೆ ಗೊತ್ತಾಗ್ಬಾರ್ದು ಅಂತೇಳಿ ತಮಗಿರೋ ಕಷ್ಟ ಕೂಡ ಮಕ್ಕಳ ಹತ್ರ ಹೇಳ್ಕೊಳೋದಿಲ್ಲ. ಆದರೆ ಅಂಥ ತಂದೆ ತಾಯಿಯನ್ನು ಮಕ್ಕಳಾದ ನಾವು ಸನ್ಮಾನಿಸಬೇಕು. ಯಾಕಂದರೆ ಅವ್ರ ಋಣ ನಾವು ತೀರಿಸೋಕ್ಕಾಗಲ್ಲ. ಇದು ಯಾರು ಹೇಳ್ತಾರೆ ಅಂದರೆ ದೇವರು ಹೇಳಿದ್ದು, ಬೈಬಲ್ ಹೇಳಿದ್ದು, ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಿದರೆ ಭೂಮಿ ಮೇಲೆ ಬಹುಕಾಲ ನೀನು ಬದುಕ್ತೀಯ ಅಂತೇಳಿ. ಹಲ್ಲೆಲೂಯ. ಅದರಿಂದ ತಂದೆ ತಾಯಿಯನ್ನು ನಾವು ಸನ್ಮಾನಿಸಬೇಕು. ನಾನು ನಿಮಗೊಂದು ಅಡ್ವೈಸ್ ಮಾಡ್ತೀನಿ, ಏನು ಗೊತ್ತಾ, ನಿಮ್ಮ ಅಪ್ಪಂದು ಹುಟ್ಟಿದಬ್ಬ ನಿಮಗೆ ಗೊತ್ತಿಲ್ವಾ, ಪರವಾಗಿಲ್ಲ, ಹೋಗ್ರಿ ಇವತ್ತು ಹೋಗಿ ಏನು ಮಾಡಿರಿ ಗೊತ್ತಾ, ಸ್ತೋತ್ರ, ನಿಮ್ಮ ಅಪ್ಪಗೆ ಏನು ಒಯ್ಯೋಕ್ಕಾಗಿಲ್ಲ ಅಂದರೆ ಒಂದು ಅರ್ಧ ಕೆಜಿ ಕೇಕ್ ಒಯ್ದು ಕಟ್ ಮಾಡಿಸ್ರಿ. ಅಟ್ಲೀಸ್ಟು ಒಂದು 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 ಅಂಗಿ ತೆಗೆದುಕೊಂಡು ಹೋಗ್ರಿ ಪ್ರೀತಿಯಿಂದ. ಕೇಕು ಅಂಗಿ ಒಯ್ಯೋಕ್ಕಾಗಿಲ್ಲ, ಇವತ್ತು ಒಂದು ಖರ್ಚಿಪ್ ಒಯ್ಯಿರಿ, ಇಲ್ಲ ಒಂದು ಬನೀನು ಒಯ್ಯಿರಿ. ನಿಮ್ಮ ತಂದೆ ಎಷ್ಟೋ ಸಂತೋಷ ಪಡ್ತಾರೆ, ನನ್ನ ಮಗ ತಂದಿದ್ದು, ನನ್ನ ಮಗಳು ತಂದಿದ್ದು ಅಂತೇಳಿ. ಹಲ್ಲೆಲೂಯ. ಸೊ ಆದ್ದರಿಂದ ತಂದೆ ತಾಯಿಯನ್ನು ನಾವು ಸನ್ಮಾನ ಮಾಡಬೇಕು. ಭಾಳ ಮುಖ್ಯವಾದದ್ದು, ಭಾಳ ಜವಾಬ್ದಾರಿ ತಂದೆ ತಾಯಿ ಪಾತ್ರ. ಅವರು ನಮ್ಮನ್ನು ಹೊತ್ತು ಸಾಕಿದ್ರಿಂದ ಇವತ್ತು ನಾವು ದೊಡ್ಡವರಾಗಿದ್ದೇವೆ. ನಾನು ಯಾರಿಗಾದರೂ ಅದೇ ಹೇಳ್ತೀನಿ, ಏನು ಗೊತ್ತಾ, ಕೆಲವು ಸಾರಿ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳಲ್ಲ, ಆದರೂ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಗೊತ್ತಾ, ಅವ್ರ ವಯಸ್ಸಾದ ಮೇಲೆ ಅವ್ರ ಮನಸ್ಸು ಮಕ್ಕಳ ಮನಸ್ಸು ಅಂತ ಆಗ್ಬಿಡ್ತದೆ, ಅವ್ರಿಗೆ ಬುದ್ಧಿ ಮಾಂದ್ಯತೆ ಆಗ್ಬಿಡ್ತತೆ. ಅದರಿಂದ ನಾವು ಅವರನ್ನು ಏನು ಮಾಡಬೇಕಂದ್ರೆ, ಯಾವ ರೀತಿ ಅವರು ನಮಗೆ ಮಕ್ಕಳಿದ್ದಾಗ ನಾವು ಏನು ಮಾಡಿದ್ವಿ, ತೊಡೆ ಮೇಲೆ ಎಲ್ಲ ಮಾಡಿ ಒಂದೆರಡು ಎಲ್ಲ, ಆದರೂ ಕೂಡ ಅವ್ರು ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಾರ, ಎಲ್ಲ ಮಾಡಿದ್ದಾರೆ. ಸೊ ಕೆಲವು ಸಾರಿ ವಯಸ್ಸಾದಾಗ ಅವರು ಕೂಡ ಅದೇ ಥರನೇ, ಅವರು ಮಕ್ಕಳಂತೇಳಿ ತಿಳ್ಕೊಂಡು ನಮ್ಮನ್ನು ಯಾವ ರೀತಿ ನಮ್ಮನ್ನು ಅವ್ರು ಪೋಷಿಸಿದರೋ ಅವ್ರನ್ನೂ ನಾವು ಅದೇ ರೀತಿಯಾಗಿ ಪೋಷಿಸಿ ಸಾಕಿ ಸಲಹೋದಾದರೆ ಅವರಿಗೆ ದೇವರ ಆಶೀರ್ವಾದ ನಿಶ್ಚಯವಾಗಿರ್ತದೆ ಪ್ರೇಯರ್. ಯಾರು ತಂದೆ ತಾಯಿ ಮನಸ್ಸನ್ನು ನೋಯಿಸ್ತಾರೋ, ನಾನು ಬೈಬಲ್ನಲ್ಲಿ ನೋಡಿದ್ದೀನಿ ಪ್ರೇಯರೇ, ಯಾರು ದೇವ್ರ ಮನಸ್ಸನ್ನು, ಅದಕ್ಕೆ ಏಲಿ ಯಾಜಕನು ಬಂದು ಈ ರೀತಿಗೆ ಹೇಳ್ತಾನೆ, ಏನಪ್ಪ, ಮನುಷ್ಯನಿಗೆ ಮನುಷ್ಯ ಅಪರಾಧ ಮಾಡಿದ್ರೆ ದೇವರು ಅವ್ರ ಪರವಾಗಿ ನಿಲ್ತಾನೆ, ದೇವರಿಗೆ ಮನುಷ್ಯ ವಿರುದ್ಧವಾಗಿ ನಿಂತರೆ ನಿಮ್ಮನ್ನು ಕಾಪಾಡೋರು ಯಾರು? ಹಲ್ಲೆಲೂಯಾ. ದೇವ್ರಿಗೆ ವಿರುದ್ಧವಾಗಿ ನಿಲ್ಲಬೇಡ್ರಿ, ಆತ್ಮೀಯ ತಂದೆಗೆ ವಿರುದ್ಧವಾಗಿ ನಿಂದಿರಬೇಡ್ರಿ. ಹಾಗೆ ಶಾರೀರಿಕ ತಂದೆ ತಾಯಿಗಳ ಮನಸ್ಸನ್ನು ಕೂಡ ನೋಯಿಸಬಾರ್ದು. ನಾವು ಅವರನ್ನು ಪ್ರೀತಿ ಮಾಡಬೇಕು ಪ್ರೇಯರೇ. ಹಲ್ಲೆಲೂಯಾ. ಪ್ರೀತಿ ಮಾಡಿ ನಮ್ಮ ಕೈಯಿಂದ ಆದಂಥ ಸನ್ಮಾನ ಮಾಡಬೇಕು. ನೋಡಿರಿ, ತಂದೆ ಎತ್ತಂಥ ಋಣ, ತಂದೆ ತಾಯಿ ನಮ್ಮನ್ನು ಒತ್ತಂಥ ಋಣ ನಾವು ಏನು ಕೊಟ್ಟರು ತೀರಲ್ಲ ರೀ. ಏನು ಕೊಟ್ಟರು ಕೂಡ ಆ ಋಣ ತೀರಿಸ್ಬಿಡ್ತೇನೆ ಅಂದರೆ ಸಾಧ್ಯನೇ ಇಲ್ಲ, ಆ ಋಣ ತೀರ್ಸೋಕ್ಕಾಗಲ್ಲ. ಬಟ್
ಅವರ ಹೃದಯ ನಮ್ಮ ವಿಷಯದಲ್ಲಿ ದುಃಖ ಪಡದಂತೆ ನೋಡ್ಕೊಳ್ಬೇಕಷ್ಟೆ. ನಮ್ಮ ವಿಷಯದಲ್ಲಿ ದುಃಖ ಪಡದಂತೆ, ಹೆಚ್ಚು ಸಂತೋಷ ಪಡಲಿಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ದುಃಖ ಪಡಬಾರ್ದು. ಏನು ಹೇಳ್ರಿ? ಹೆಚ್ಚು ಸಂತೋಷ ಪಡಿಸ್ಲಿಕ್ಕೆ ನಮ್ಮ ಕೈಲಿ ಆಗಲಿಲ್ಲ ಪರವಾಗಿಲ್ಲ, ಆದರೆ ದುಃಖ ಪಡಿಸ್ಬೋದು. ಅದಕ್ಕೆ ಒಬ್ಬ ತಂದೆ ಒಬ್ಬ ಮಕ್ಕಳ ಹತ್ರ ಈ ರೀತಿಗೆ ಹೇಳ್ತಿದ್ನು. ನಾನು ಈ ರೀತಿಯಾಗಿ ಹೇಳುವುದನ್ನು ನೋಡಿದೆ. ನೋಡ್ರಮ್ಮ, ನೀವು ಚೆನ್ನಾಗಿ ಓದಿ ಗೋಲ್ಡ್ ಮೆಡ್ಲು ತೆಗೆದುಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನೀವು ಓದುವಂಥ ಸ್ಕೂಲ್ಗಳಲ್ಲಿ, ಓದುವಂಥ ಕಾಲೇಜ್ಗಳಲ್ಲಿ ನಿಮ್ಮ ಹೆಸರನ್ನು ನೀವು ಚೆನ್ನಾಗಿಟ್ಕೊಳ್ರಿ, ನೀವು ಪರಿಶುದ್ಧತೆಯಾಗಿ ಜೀವಿಸ್ರಿ. ಅಷ್ಟೇ ನೀವು ನನಗೆ ಕೊಡುವಂಥ ಗೌರವ, ಅಷ್ಟೇ ಸಾಕು. ನೀವು ಮಾಡುವ ಸಾಧನೆ ಏನು ಗೊತ್ತಾ? ನಿಮ್ಮ ಕ್ಯಾರೆಕ್ಟರ್ಗಳಲ್ಲಿ, ನಿಮ್ಮ ಪರಿಶುದ್ಧತೆಗಳಲ್ಲಿ ನೀವು ಕಾಂಪ್ರಮೈಸ್ ಆಗದೆ ನೀವು ಪರಿಶುದ್ಧತೆಯಿಂದ ಜೀವಿಸ್ರಿ. ನಿಮಗೆ ಗೋಲ್ಡ್ ಮೆಡಲ್ ತೆಗೆದುಕೊಂಡು ದೊಡ್ಡ ದೊಡ್ಡ ಡಾಕ್ಟ್ರು, ಇಂಜಿನಿಯರು ಆಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನೀವು ಪರಿಶುದ್ಧವಾಗಿ ಜೀವಿಸಿ ನನ್ನ ಹೆಸರನ್ನು ಉಳಿಸ್ರಿ. ಇದೇ ನೀವು ನನಗೆ ಕೊಡುವಂಥ ಗೌರವ ಅಂತ ಒಬ್ಬ ತಂದೆ ಮಕ್ಕಳಿಗೆ ಹೇಳುವುದನ್ನು ನೋಡಿದೆ. ಹಲ್ಲೆಲೂಯಾ! ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ! ನಾವು ತಂದೆ ತಾಯಿಯನ್ನು ಕೂಡ ಸನ್ಮಾನಿಸಬೇಕು, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಅವರನ್ನು ಪ್ರೀತಿಸಬೇಕು. ನಮ್ಮ ಕೈಯಿಂದ ಆದಷ್ಟು ನಾವು ಅವರಿಗೆ ಉಡುಗೊರೆಗಳನ್ನು ನಾವು ಕೊಡಬೇಕು. ಅದರ ಅರ್ಥ ನಾನು ಒಂದೇ ಹೇಳ್ತೀನಿ, ಏನು ಗೊತ್ತಾ? ಹೆಚ್ಚು ಸಂತೋಷ ಪಡಿಸ್ಲಿಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ದುಃಖ ಮಾತ್ರ, ತಂದೆ ತಾಯಿ ಹೃದಯಗಳನ್ನು ದುಃಖ ಮಾತ್ರ ಪಡಿಸಬಾರ್ದು ಪ್ರೇರೆ. ಆಮೇನ್, ಹಲ್ಲೆಲೂಯಾ. ದೇವ್ರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾವು 3 ತಂದೆಗಳ ಬಗ್ಗೆ ನಾವು ನೋಡ್ಕೊಂಡ್ವಿ. ಏನೇನು ಹೇಳ್ರಿ? ರೈಟ್. 3 ತಂದೆಯ ಹೃದಯಗಳನ್ನು ಯಾವ ವ್ಯಕ್ತಿ ಸಂತೋಷಪಡಿಸ್ತಾನೋ ಆ ವ್ಯಕ್ತಿಯ ಜೀವಿತದಲ್ಲಿ ದೇವರ ಆಶೀರ್ವಾದ ಅಲೆ ಅಲೆಯಾಗಿರ್ತದೆ ಪ್ರೇರೆ. ಆಮೇನ್, ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಗಳ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಪರಲೋಕದಲ್ಲಿರುವ ನಮ್ಮ ತಂದೆ, ನೀನು ನಮ್ಮ ಆತ್ಮದ ತಂದೆಯಾಗಿದ್ದೀಯಪ್ಪ. ನೀನು ನಮ್ಮನ್ನು ದೇವರೇ ಅಪ್ಪ, ಸ್ತೋತ್ರ ದೇವರೇ, ಸ್ತೋತ್ರ. ನಮ್ಮ ಒಂದು ಹಿತಕ್ಕಾಗಿ ದೇವರೇ ನೀನು ಶಿಕ್ಷಿಸ್ತೀಯ ದೇವರೇ. ಆದರೆ ಕರ್ತನೇ, ಅದು ಆ ಕ್ಷಣಕ್ಕೆ ನಮಗೆ ದುಃಖವಾಗಿ ತೋರಿದ್ರು ನಂತರ ಅದು ನಮಗೆ ನೀತಿಯ ಫಲವಾಗಿ ಬದಲಾಗುತ್ತದೆ ಸ್ವಾಮಿ. ದೇವರೇ, ಈ ವೇಳೆಯಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ. ನಮ್ಮ ತಂದೆ ನೀನು ದೇವರೇ, ನೀನು ಕನಿಕರವುಳ್ಳ ತಂದೆ, ನೀನು ದಯೆ ತೋರಿಸುವಂಥ ತಂದೆ, ನೀನು ಪ್ರೀತಿಯುಳ್ಳ ತಂದೆ ಅಪ್ಪ. ದೇವರೇ, ನಿನ್ನ ಹೃದಯವ ವಿಶಾಲವಾದ ಹೃದಯ ಕರ್ತನೇ. ತಂದೆ, ನಿನ್ನ ಹೃದಯ ಕನಿಕರವುಳ್ಳ ಹೃದಯ ತಂದೆ, ನಿನ್ನ ಹೃದಯ ಕ್ಷಮಿಸುವಂಥ ಹೃದಯ ತಂದೆ, ನಿನ್ನ ಹೃದಯ ಅಪ್ಪಿಕೊಳ್ಳುವಂಥ ಹೃದಯ ತಂದೆ, ನಿನ್ನ ಹೃದಯ ಕೊಡುವಂಥ ಹೃದಯ ತಂದೆ, ನಿನ್ನ ಹೃದಯ ಆಶೀರ್ವದಿಸುವಂಥ ಹೃದಯವಾಗಿದೆ. ನಿನ್ನ ವಿಶಾಲವಾದ ಹೃದಯಕ್ಕಾಗಿ ತಂದೆ ನಾವು ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ದೇವರೇ, ಆಶೀರ್ವಾದ ಮಾಡು. ಎಲ್ಲರೂ ನಿನ್ನ ಹೃದಯಕ್ಕೆ ಹತ್ತಿರವಾಗುವಂಥ ಕರ್ತನೆ, ನಿನ್ನ ಹೃದಯಕ್ಕೆ ಆಗುವ ಹಾಗೆ, ನಿನ್ನ ಹೃದಯವು ಒಪ್ಪುವ ಹಾಗೆ ಜೀವಿಸಲಿಕ್ಕೆ ಕೃಪೆ ಕೊಡ್ರಿ. ದಾವೀದನ ಕುರಿತು ತಂದೆ ನೀನು ಸಾಕ್ಷಿ ಹೇಳಿದೆ, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂಬುದಾಗಿ. ಸ್ತೋತ್ರ ದೇವರೇ, ಇವತ್ತು ನಿನ್ನ ಹೃದಯ ಇಷ್ಟಪಡುವ ಹಾಗೆ, ನಿನ್ನ ಹೃದಯ ಮೆಚ್ಚುವ ಹಾಗೆ ಜೀವಿಸಲಿಕ್ಕೆ ಕೃಪೆಯನ್ನು ಕೊಡ್ರಿ. ಯಜ್ಞ ಹೋಮಗಳಿಗಿಂತ ವಿಧೇಯತೆಯೇ ಶ್ರೇಷ್ಠ ಎಂಬುದಾಗಿ ದೇವರೇ ನಿನ್ನ ವಾಕ್ಯದಲ್ಲಿ ಹೇಳಿದೀವಿ ಸ್ವಾಮಿ. ಯಜ್ಞ ಹೋಮಗಳಿಗೆ ದೇವರು ಮೆಚ್ಚುವಷ್ಟು ವಿಧೇಯತೆಗೆ ಮೆಚ್ಚುವುದಿಲ್ಲ ಎಂಬುದಾಗಿ ಇವತ್ತು ಕರ್ತ ನೀನು ಬಯಸ್ತಾ ಇದ್ದೀಯಪ್ಪ. ನಿನಗೆ ವಿಧೇಯರಾಗಬೇಕು ಅಂತೇಳಿ, ನೀನು ನೇಮಿಸಿದ ಸೇವಕರಿಗೆ ವಿಧೇಯರಾಗಬೇಕಂತೇಳಿ, ತಂದೆ ತಾಯಿಗೆ ವಿಧೇಯರಾಗಬೇಕಂತೇಳಿ ಸ್ವಾಮಿ ಕರ್ತನೆ ಪ್ರಾರ್ಥಿಸುವುದನ್ನೇ ಪ್ರತಿಯೊಬ್ಬರನ್ನು ನಿನ್ನ ಮುಟ್ಟು ಬಲಪಡಿಸು, ಅಭಿಷೇಕಿಸು ದೇವ. ದೇವರೇ, ಇಲ್ಲಿ ಸೇರಿ ಬಂದ ಎಲ್ಲ ಮಕ್ಕಳನ್ನು ದೇವರೇ, ನೀನು ನಿನ್ನ ಮಕ್ಕಳನ್ನು ನಡೆಸುವ ಆತನಾಗಿದ್ದಿ. ನಿನ್ನ ವಾಕ್ಯದಲ್ಲಿ ನೋಡಿದ್ವಿ ಕರ್ತನೆ, ನೀನು ನಡೆಸುತ್ತೀಯ ಅಪ್ಪ, ನೀನು ಕ್ಷಮಿಸುತ್ತೀಯ, ನೀನು ಆದರಿಸುತ್ತೀಯ, ನೀನು ಕನಿಕರಿಸುತ್ತೀಯ, ನೀನು ಎಂದಿಗೂ ಕೈ ಬಿಡುವುದಿಲ್ಲಪ್ಪ. ನೀನು ಎಲ್ಲವನ್ನು ಕೊಡುವ ತಂದೆ. ನಾವು ಅನಾಥರಲ್ಲ, ನಾವು ಕೈ ಬಿಡಲ್ಪಟ್ಟವರಲ್ಲ. ಪರಲೋಕದಲ್ಲಿ ನಮಗೊಬ್ಬ ತಂದೆ ಇದ್ದಾನೆ. ಆತನು ಎಂದೆಂದಿಗೂ ನಮ್ಮ ಕನಿಕರಿಸುವ ಆತನಾಗಿದ್ದಾನೆ. ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನು ನಮ್ಮನ್ನು ಆಧರಿಸುವವನಾಗಿದ್ದಾನೆ. ಕರ್ತನೇ, ನಿನಗೆ ಸ್ತೋತ್ರ. ಅದ್ಭುತಗಳನ್ನು ಮಾಡಿರಿ, ಅತಿಶಯ ಕಾರ್ಯಗಳನ್ನು ಮಾಡಿರಿ. ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ಕರ್ತನೇ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಎಲ್ಲ ವಿಷಯಗಳಲ್ಲಿ ಕೃಪೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ದೇವ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಸಕಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ಸಲ್ಲಿಸಿ ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳನ್ನು ನೀನೇ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಯೇಸುವಿನ ದಿವ್ಯನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದೆ ಜೀವಳ ಪರಲೋಕ ತಂದೆಯಾದ ದೇವರೇ, ಆಮೇನ್, ಆಮೇನ್.